ಈ ಹಗರಣದ ಸರಣಿ ಹಗರಣಗಳ ಸರಮಾಲೆಯನ್ನು ಬಿಚ್ಚಿಡಕ್ಕೆ ನಾನೆಲ್ಲ ದಾಖಲಾತಿಯೊಂದಿಗೆ ಸಿದ್ಧನಾಗಿ ಬಂದಿದ್ದೆ. ಹಾಲಿ ಶಾಸಕರು ರಾತ್ರಿ 144 ಸೆಕ್ಷನ್ ಹಾಕ್ಸಿದ್ದಾರೆ. ಪೊಲೀಸ್ನವ್ರ ಕೈಲಿ ನನ್ನ ತಡಿಸಿದ್ದಾರೆ. ಅವ್ರಿಗೆ ಭಯ ಶುರು ಆಗಿದೆ. ಮಂಜು ಬಂದು ಇಲ್ಲಿ ಆಗಿರ್ತಕ್ಕಂಥ ಹಗರಣ ನೇರವಾಗಿ ಅವರು ಅವ್ರ ಕುಟುಂಬದವರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಈ ತಾಲೂಕಿನ ಜನಕ್ಕೆ, ಈ ಜಿಲ್ಲೆ ಜನಕ್ಕೆ, ರಾಜ್ಯದ ಜನಕ್ಕೆ ತಿಳಿಸ್ತಾನೆ ಅನ್ನುವಂಥ ವಿಚಾರದಲ್ಲಿ ಭಯ ಬಂದು ಈ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೇನಾದರೂ ಈ ಹಗರಣದಲ್ಲಿ ನಾವು ಭಾಗಿಯಾಗಿಲ್ಲ, ನಾವು ಚರ್ಚೆಗೆ ಕರೆದಿದ್ದೀವಿ ಅನ್ನೋದಾದರೂ ಕದ್ದು ಇನ್ನೊಂದು ಕಾರಲ್ಲಿ ಅವರು ಹೋಗ್ತಿರ್ಲಿಲ್ಲ. ಅವ್ರು ನೇರವಾಗಿ ಈ ತಾಲೂಕಿನ ದಣಿ, ಈ ತಾಲೂಕಿನ ಗೌರವಾನ್ವಿತ ಶಾಸಕರು, ಒಬ್ಬ ಮಾಜಿ ಶಾಸಕನಿಗೆ ಚರ್ಚೆಗೆ ಬಾ ಅಂತ ಕರೆದ ಮೇಲೆ ಪೊಲೀಸ್ ಇಲಾಖೆನೂ ಒಂದು ಕಡೆ ಇಟ್ಟು, ತಹಶೀಲ್ದಾರನೂ ಒಂದು ಕಡೆ ಇಟ್ಟು, ಅವರೇ ನೇರವಾಗಿ ಬಂದು ಬಾಪ ನನ್ನ ಮೇಲೆ ಆರೋಪ ಮಾಡಿದ್ಯಾ, ಅದೇನು ನಾನೇನು ತಿಂದಿದ್ದೀನಿ, ಏನಿದ್ರಲ್ಲಿ ಹಗರಣ ಮಾಡಿದ್ದೀನಿ, ನಾನು ನನ್ನ ಕುಟುಂಬ, ಅದೇನು ನಿನ್ನ ಹತ್ರ ದಾಖಲೆ ಇದೆ ತಗೊಂಬ ಅಂತೇಳಿ ನನ್ನ ಕರ್ಕೊಂಡೋಗಿ ಚರ್ಚೆ ಕುಣಿಸ್ಕೋಬೇಕಾಯ್ತು. ಅವ್ರಿಗೆ ರಾಜಕೀಯದ ಗಂಡಸ್ತನದ ಕೆಲಸ ಮಾಡಲಿಲ್ಲ, ರಾಜಕೀಯ ನಪುಂಸಕತೆ ತನವನ್ನು ತೋರಿಸಿದ್ದಾರೆ. ನಾನಾಗಿದ್ದರೆ ಅವರ ನೇರವಾಗಿ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಸಿದ್ಧನಿರ್ತಿದ್ದೆ. ಇವತ್ತು ಪೊಲೀಸ್ನವ್ರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಮಾಗಡಿ ಮನೆಗೆ ಬರ್ತೀನಿ ಅಂತೇಳಿ ಬೇರೆ ಕಾರಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ಬಂದಿದ್ದೆ, ಇವರು ಬರಲಿಲ್ಲ ಅನ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟವ್ರೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಮಾಧ್ಯಮದವರು ಪೊಲೀಸ್ನವ್ರು ಕೇಳಿದ್ರೆ ಇಲ್ಲ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಚಕ್ರಬಾವಿನ 3 ಚಕ್ರಬಾವಿಲಿ ನಾವು ಹೊಲದಲ್ಲಿ ಉಳುಮೆ ಮಾಡಿಸ್ತಾ ಇದ್ದೀವಿ, ಕಳೆ ಕೀಳ್ಸಕ್ಕೆ ಹೋಗ್ತಾ ಇದ್ದೀನಿ, ಗುದ್ಲಿ ತಗೊಂಡು ಅಗ್ಯಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಹೇಳಿಕೆ ಕೊಡೋದಲ್ಲ. ನೇರವಾಗಿ ಚರ್ಚೆಗೆ ಬರಬೇಕು ಅಂದರೆ ಮಂಜುನ ಕರ್ಕೊಂಡೋಗಿ ಚರ್ಚೆ ಮಾಡಿಸ್ಬೇಕಾಗಿತ್ತು. ಇವತ್ತು ಅವ್ರಿಗೆಲ್ಲ ರೀತಿಯ ಶಕ್ತಿ ಇವತ್ತಿತ್ತು. ಅವ್ರಿಗೆ FIR ಆಗಿ ಎಷ್ಟು ದಿನದೊಳಗಡೆ ಇವರು ಚಾರ್ಜ್ ಶೀಟ್ ಹಾಕಬೇಕು, 90 ದಿನದಲ್ಲಿ ಆಗಬೇಕು. ಎಷ್ಟು ತಿಂಗಳಾಗಿದೆ? ಯಾಕೆ ಇವರು ಒತ್ತಡ ಕೊಡ್ತಾರೆ? ಯಾರ್ದು ಇವರು ಜಮೀನನ್ನು ಇವ್ರ ಹೆಸ್ರಿಗೆ ಬರ್ಸ್ಕೊಂಡು, ಯಾರ್ಯಾರ ಹೆಸ್ರಿಗೆ ಬರ್ಸ್ಕೊಂಡಿದ್ದಾರೆ? ಯಾಕೆ ಬರ್ಸ್ಕೊಂಡ್ರು? ಇವ್ರಿಗದಕ್ಕೆ ಸಂಬಂಧ ಇಲ್ಲ ಅಂದರೆ ಇವ್ರ ಪಾಡಿಗೆ ಇವ್ರು ಇರಬೇಕಾಗಿತ್ತು. ಇವರೇ ಹೇಳ್ತಾರೆ ಉಪ್ಪು ತಿಂದು ನೀರು ಕುಡಿತಾನೆ ಅಂತ. ಕುಡಿಯೋನು, ಜೈಲಿಗೆ ಹೋಗೋನು, ತನಿಖೆ ಆಗೋದು. ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಲಿ. ನಾನೇನಾದ್ರೂ ಇವ್ರ ಮೇಲೆ, ಇವ್ರ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದೀನಿ ಅಂದರೆ ಮಾನನಷ್ಟ ಮೊಕದ್ದಮೆ ಹೂಡಲಿ. ಕುಟುಂಬ ಯಾರ್ದು? ಶ್ರೀಮತಿ ರಾಧಾ ಬಾಲಕೃಷ್ಣ ಯಾರು? ಹೆಂಗೋಯ್ತು ಅವ್ರ ಹೆಸರಿಗೆ ಜಮೀನು, ಆಸ್ತಿ ಹೆಂಗೋಯ್ತು ಅವ್ರ ಹೆಸರಿಗೆ? ಮಾತಾಡಬಾರ್ದ ನಾನು? ದಾಖಲೆ ಇಲ್ವಾ ಇಲ್ಲಿ? ಇವ್ರ ಅನುಯಾಯಿಗಳು ಯಾರ್ಯಾರು? ಇವ್ರ ಅನುಯಾಯಿಗಳು ಯಾರ್ಯಾರು? ಯಾರ್ಯಾರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದಿರಿ? ಯಾರ್ಯಾರ ಹೆಸರಿಗೆ ರಿಜಿಸ್ಟರ್ಗಳನ್ನ ಮಾಡಿಸಿದಿರಿ? ಎಷ್ಟಕ್ಕೆ ರಿಜಿಸ್ಟರ್ ಮಾಡಿಸಿದಿರಿ? ಇವರೆಲ್ಲ ಯಾರು? ಇವ್ರ ಅನುಯಾಯಿಗಳು ಯಾರ್ಯಾರು? ಇವರು ಯಾರು? ಅಫ್ರೈಸರ್ ಯಾರು? ಎಲ್ಲ ಇದೆ. ಯಾರ ಪಾರ್ಟಿ ವರ್ಕರು? ಅಲ್ಲಿ ಚಿನ್ನ ಪರೀಕ್ಷಕ ಯಾವ ಪಾರ್ಟಿ ಜೊತೆ ಇದ್ದ? ಅವನ ಹೆಂಡತಿ ಯಾರ ಪಾರ್ಟಿಲಿ ಮೆಂಬರ್ ಆಗಿದ್ಲು? ಎಲ್ಲ ಚರ್ಚೆ ಮಾಡೋಕ್ಕೆ ರೀತಿ ಇದ್ದೆ. ಕಾನೂನು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. ಇವ್ರು ಕರೆದಾಗ ನಾವು ಬರದೇ ಇದ್ರೆ ನಮ್ಮದೇನಂತಲ್ಲ ರಾಜಕಾರಣದಲ್ಲಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.